ಪ್ರಶಸ್ತಿ ಪುರಸ್ಕೃತರಿಗೆ ಸಮಾಜದ ಗೌರವವನ್ನು ನಾಡಿನ ಹುದ್ದೆಗಳಿಗೆ ಎತ್ತಿ ನಿಂತ ಮಹನೀಯರು. ತದನಂತರ ದಯಮಾಡಿ ಆಗಮಿಸಬೇಕು ಶ್ರೀ ಲಿಂಗಪ್ಪ ಕೊಪ್ಪಳ, ಆಂಗ್ಲ ವಿಭಾಗದಲ್ಲಿ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಿಂದ PhD ಪುರಸ್ಕೃತ. ಶ್ರೀ ಶರಣಪ್ಪ ಕಿಲಾರಹಟ್ಟಿ ಕುಷ್ಟಗಿ, ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಿಂದ ನಿಮ್ಮ ಕೆಲಸ ನಿಮಗೆ ಹೇಳ್ತಾರಲ್ಲ ನೋಡಿ, ಅವ್ರಿಗೆ ಹೇಳ್ತಾರದು, ನೀವು ನೋಡ್ತಾ ಇಲ್ಲ ಯಾರಿಗೆ. ಸಂಸ್ಥಾನ ಮಠ ಇವರಿಂದ ಸೊ ಕುರುಬ ಸಮುದಾಯದಿಂದ ಸನ್ಮಾನ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ಕಾರ್ಯಕ್ರಮ ಮತ್ತು ಪ್ಲಸ್ ಗುರುಜಿಯವರ ಬರ್ತ್ಡೇ ಇರೋದ್ರಿಂದ ಸ್ವಾಮೀಜಿಯವರು, ಸೊ ಅದ್ರ ಬಗ್ಗೆ ನಮ್ಮ ಹೆಸರು ಕುರುಬ ಸಮಾಜಕ್ಕೆ ಇದೇ ಥರ ಮುಂದುವರಿಲಿ. ಅವರ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಒಂದು ಪುರಸ್ಕಾರ ಮಾಡೋಂಥ ಅವರಿಗೆ ಅವಕಾಶ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಹಾಗೆ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ನಾವು ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ತಾಲೂಕು ಶಿಳಕೊಪ್ಪದಿಂದ ಬಂದಿದ್ದೀವಿ. ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ತಾಲೂಕು ಶಿಳಕೊಪ್ಪದಿಂದ ಬಂದಿದ್ದೀವಿ. ನನ್ನ ಸತೀಶ್ ಅಂತ ಬಿಟ್ಟು ಭದ್ರಾವತಿ ತಾಲೂಕು ಕುರುಬರ ಸಂಘದ ಉಪಾಧ್ಯಕ್ಷ ಆಗಿ ಬಂದೀನಿ. ಪರಮ ಪೂಜ್ಯರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇದೇ ಥರ ಪ್ರತಿ ವರ್ಷವೂ ಇನ್ನು ಮುಂದೆ ಮೊದಲಲ್ಲಿ ಹೊಸದುರ್ಗ ಶಾಖಾ ಮಟ್ಟದಲ್ಲೇ ಮಾಡ್ತಾಯಿದ್ರು. ಈ ಬರೋ ಹೋಗ್ತಕ್ಕಂಥ ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಈ ಬೆಂಗಳೂರನ್ನ ಇಟ್ಕೊಂಡ್ರು. ಯಾಕಂದರೆ ವೆಹಿಕಲ್ ವ್ಯವಸ್ಥೆ ಎಲ್ಲ ಟ್ರೈನಿಂಗ್ ಎಲ್ಲ ಬರೋರಿಗೆ ಹೋಗೋರಿಗೆಲ್ಲ ಭಾಳ ಅನುಕೂಲ ಆಗಲಿ ಒಂದು ಉದ್ದೇಶಕ್ಕೋಸ್ಕರ ಬೆಂಗಳೂರು ಇಟ್ಕೊಂಡಿದ್ದಾರೆ. ಆದರೂ ಕೂಡ ಇವತ್ತು ಜಾಗ ಸಾಕಾಗಲಿಲ್ಲ. ತುಂಬ ಜನಗಳು ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು ಸಹ ತುಂಬ ಜನ ಬಂದಿರೋದ್ರಿಂದ ಹೆಚ್ಚು ಕಡೆ 3-4 ಸಾವಿರ ಜನ ಇದೆ. ಆ 3-4 ಸಾವಿರ ಜನಕ್ಕೂ ಕೂಡ ಇವತ್ತಿನ ಎಲ್ಲ ಒಂದು ವ್ಯವಸ್ಥೆ. ನಿನ್ನೆ ರಾತ್ರಿ ಮುಂಚಿತವಾಗಿ ಬಂದು ಉಳ್ಕೊಂಡಂಥ ಎಲ್ಲ ಪೋಷಕ ಮಿತ್ರರಿಗೂ ವಿದ್ಯಾರ್ಥಿಗಳಿಗೂ ಉಳ್ಕೊಳ್ಳೋ ವ್ಯವಸ್ಥೆನೂ ಕೂಡ ಭಾಳ ಸುಸಜ್ಜಿತವಾಗಿ ಮಾಡಿದ್ದಾರೆ. ಬೆಳಗ್ಗೆನೂ ಕೂಡ ತಿಂಡಿ ಉಪಚಾರ ಆಗಿರ್ಬೋದು, ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗಿರ್ಬೋದು. ಈ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಭಾಳ ಯಶಸ್ವಿಯಾಗಿ ನಡೀಲಿ. ಅವ್ರು ಕೈಗೊಂಡಂಥ ಕಾರ್ಯಕ್ರಮ ಕಾಯ್ಗೆ ಶಾಖಾ ಮಾಡ್ತಿರ್ತಕ್ಕಂಥ ಹೊಸ ಕಾರ್ಯಕ್ರಮದಲ್ಲಿ ಅವರು ಯಶಸ್ವಿಯಾಗಲಿ ಅಂತೇಳಿ ಈ ಮೂಲಕ ಹಾರೈಸ್ತೇನೆ. ಧನ್ಯವಾದ.